ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ಗ್ರೋ. ಐ ಆಮ್ ಚರಣ್. ನನ್ನ ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ. ಆ್ಯಂಡ್ ನಿನ್ನೆ ನಾವು ಒಂದು ಚಾಲೆಂಜಿಂಗ್ ಆಗಿ ಅನಾಲಿಸಿಸ್ ಮಾಡಿದ್ವಿ. ಮಾರ್ಕೆಟ್ ಫಾಲ್ ಆಗ್ತಿದೆ, ನಾನು ಬೈಯೇ ಮಾಡ್ತೀನಿ ಅಂತ. ಬೈಯಿಂಗ್ ಆಗಿದೆಯಾ ಇಲ್ವಾ ನೋಡೋಣ. ಆಮೇಲೆ ಗೋಲ್ಡಲ್ಲಿ ಏನು ಟ್ರೇಡ್ ಮಾಡಿದ್ವಿ ನಾವು, ಅದು ಒಂದು ಸಲ ಚೆಕ್ ಮಾಡೋಣ. ಮೂರನೇದು 21 ಡೇಸ್ ಚಾಲೆಂಜ್ ತೊಗೊಂಡಿದ್ದಾರಲ್ಲ ಸ್ಟೂಡೆಂಟ್ಸ್, ಅವ್ರದ್ದು ಇವತ್ತು ಡೇ 5, 5ನೇ ದಿವಸ. ಅವ್ರದ್ದು ಏನಾಗಿದೆ ಅದು ನೋಡೋಣ. ಓಕೆ, ಎಲ್ಲ ಅಪ್ಡೇಟ್ಸು ನೋಡೋಣ. ಪ್ಲಸ್ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಕೊಟ್ಟಿದ್ವಿ ಅದು ಒಂದ್ಸಲಿ ಚೆಕ್ ಮಾಡೋಣ. ಓಕೆ, ಈಗ ನೋಡಿ, ಈ ವಿಡಿಯೋ ನಿನ್ನೆ ಅನಾಲಿಸಿಸ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರೋದಿರುತ್ತೆ, ನೋಡ್ಕೊಳ್ಳಿ. ನಾನು ಮಾರ್ಕೆಟ್ ಮುಗಿದ ಮೇಲೆ ಲೆವೆಲ್ಸು ಅದೆಲ್ಲ ಏನು ಮಾಡ್ತಿಲ್ಲ, ಇದು ನೆನ್ನೆ ಮಾಡಿರೋದು ಯೂಟ್ಯೂಬಲ್ಲಿ ಇರುತ್ತೆ. ಓಕೆ, ನೋಡ್ಕೋಬೋದು. ಪ್ಲೇ ಮಾಡ್ತೀನಿ, ಒಂದ್ಸಲಿ ಕೇಳಿಸ್ಕೊಳ್ಳಿ. ಆಮೇಲೆ ರಿಸಲ್ಟ್ ಏನಾಗಿದೆ ನೋಡೋಣ. ಗ್ಯಾಪ್ ಓಪನ್ ಆಗಿ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬರಬೇಕು. ಇಲ್ಲಿ ಈ ಝೋನ್ನಿಂದ ರಿಜೆಕ್ಷನ್ ಬಂದರೆ ಬೈಯಿಂಗ್ ಪ್ಲ್ಯಾನ್ ಇದೆ, ಬಟ್ ಬೈಯಿಂಗೇ ಮಾಡ್ತೀವಿ. ನೋಡ್ಕೊಳ್ಳಿ, ಕೇಳಿಸ್ಕೊಂಡ್ರಲ್ವಾ. ಮಾರ್ಕೆಟ್ ಕ್ರಾಶ್ ಆಗ್ತಿದೆ, ನ್ಯೂಸ್ ಇದೆ, ಸೆಲ್ಲಿಂಗ್ ಇದೆ, ಬಟ್ ನಮ್ಗೆ ಗೊತ್ತಿದೆ ನಾವು ಬೈಯೇ ಮಾಡ್ತೀವಿ ಅಂತ. ರಿಸಲ್ಟ್ ನೋಡೋಣ ಬೈ ಆಗಿದೆ ಇಲ್ವಾ ಅಂತ. ಇದು ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳಿರೋದು, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನೆಕ್ಸ್ಟ್ ನಿಫ್ಟಿ ಕೇಳಿಸ್ಕೊಳ್ಳಿ. ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲೊಂದು 50 ಮಿನಿಟ್ಸ್ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಕೇಳಿಸ್ಕೊಂಡ್ರಲ್ವ. ನಿಫ್ಟಿ ಕೂಡ ಸೇಮ್, ಇಲ್ಲಿ ರಿಜೆಕ್ಷನ್ ಬಂದು ಇಲ್ಲಿಂದ ಬೈಯಿಂಗೇ ಪ್ಲ್ಯಾನ್ ಮಾಡ್ತೀವಿ, ಸೆಲ್ಲಿಂಗ್ ಪ್ಲ್ಯಾನ್ ಮಾಡಲ್ಲ. ಓಕೆ, ಕಂಪ್ಲೀಟ್ ಟ್ರೆಂಡ್ಗೆ ಆಪೋಸಿಟ್ ಬೈ ಮಾಡ್ತೀನಿ ಅಂತ ಹೇಳಿದ್ದೆ, ನೋಡ್ಕೊಳ್ಳಿ. ಆ್ಯಂಡ್ ಲೆವೆಲ್ಸ್ 24,070, 24,300, 23,785, 737 ಲೆವೆಲ್ಸ್ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ನೆನ್ನೆ ನೀವು ನೋಡಿರ್ತೀರ ತಮ್ಲೇನು ಏನು ಮಾಡಿದ್ವಿ ಅಂತ, ಅದ್ರದ್ದು ಫೋಟೋ ಕೂಡ ತೋರಿಸ್ತೀನಿ ನಾನು, ನೋಡ್ಕೊಳ್ಳಿ. ಇದು ನೆನ್ನೆ ನಾವು ಡ್ರಾ ಮಾಡಿರೋ ಲೆವೆಲ್ಸ್. ಮಾರ್ಕೆಟ್ ಫಾಲ್ ಆಗ್ತಿದೆ, ಮೇಲೆ ಹೋಗುತ್ತೆ ಅಂತ ನಾವು ಏನು ಡ್ರಾ ಮಾಡಿದ್ದೀವಿ ಲೆವೆಲ್ ನೆನ್ಪಿಟ್ಕೊಳ್ಳಿ. 23,785, 737, 24,70 ಬೈಯೇ ಮಾಡ್ತೀವಿ, ಸೆಲ್ ಮಾಡಲ್ಲ ಅಂತ. ನ್ಯೂಸ್ ಬಗ್ಗೆ ಕೂಡ ಮಾತಾಡಿದ್ವಿ, ನ್ಯೂಸ್ ಇದೆ ಬಟ್ ನಾವು ಬೈ ಮಾಡ್ತೀವಿ ಅಂತ. ಇವಾಗ ರಿಸಲ್ಟ್ ನೋಡೋಣ. ನೋಡಿ, ಇವತ್ತಿನ ಮಾರ್ಕೆಟ್ ಇದು ನೋಡ್ಕೊಳ್ಳಿ. ಇವತ್ತು ರಿಸಲ್ಟ್, ನೆನ್ನೆ ಮಾರ್ಕೆಟ್ ಫಾಲ್ ಆಗ್ತಿತ್ತು, ಬೈ ಮಾಡ್ತೀನಿ ಅಂತ ಹೇಳಿದ್ದೆ. ಲೆವೆಲ್ಸ್ 24,785, 24,75 ಏನು ಲೆವೆಲ್ ಹಾಕಿದ್ವಿ. ಲೆವೆಲ್ಸ್ ಏನು ಚೇಂಜ್ ಮಾಡಿಲ್ಲ, ಸೇಮ್ ಲೆವೆಲ್ಸ್. ನಿಮ್ಮ ಲ್ಯಾಪ್ಟಾಪಲ್ಲಿ, ನಿಮ್ಮ ಮೊಬೈಲಲ್ಲಿ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಪಿನ್ ಟು ಪಿನ್ ವರ್ಕ್ ಆಗಿದ್ದಾವೆ ಲೆವೆಲ್ಸ್ ವರ್ಕ್ ಆಗಿರೋದು. ಸೆಕೆಂಡ್, ಇದಕ್ಕೆ ಆಪೋಸಿಟ್ ಬೈ ಮಾಡ್ತೀನಿ ಅಂತ ಹೇಳಿದ್ದೆ. ದಿಸ್ ಈಸ್ ದ ರಿಸಲ್ಟ್, ನಿಫ್ಟಿ ರಿಸಲ್ಟ್, ಕಂಪ್ಲೀಟ್ ಬೈಯಿಂಗ್. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸೇಮ್ ಆರೋ ಮಾರ್ಕ್ ಹಂಗೆ, ಏನು ಡಿಲೀಟ್ ಮಾಡಿಲ್ಲ. ದಿಸ್ ಈಸ್ ದ ರಿಸಲ್ಟ್, ಕಂಪ್ಲೀಟ್ ಬೈಯಿಂಗ್. ಓಕೆ, ಇದು ನಮ್ಮ ಅನಾಲಿಸಿಸ್ ಅಕ್ಯುರೇಟಾಗಿ ವರ್ಕ್ ಆಗಿರೋ ವಿಧಾನ. ಓಕೆ, ಈಗ ನಾವು ಏನು ಪ್ಲ್ಯಾನ್ ಮಾಡಿದ್ವಿ, ಬೆಳಗ್ಗೆ ಏನು ಟ್ರೇಡ್ ಮಾಡಿದ್ವಿ. ಈಗ ಮೂಮೆಂಟಮ್, ನಾಳೆ ಮೂಮೆಂಟಮ್ ಬರುತ್ತೆ ಅಂತ, ಇವತ್ತು ಬರುತ್ತೆ ಅಂತ ನೆನ್ನೆನೇ ಹೇಳಿದ್ದು. ಇವತ್ತು ಬೆಳಿಗ್ಗೆ ಎಷ್ಟು ಅಕ್ಯುರೇಟಾಗಿ ಟ್ರೇಡ್ ಪ್ಲ್ಯಾನ್ ಆಗಿರುತ್ತೆ ನೋಡಿ, ಇಲ್ಲಿ ನೋಡ್ಕೋಬೋದು ನೀವು. ಬೆಳಗ್ಗೆ 9 ಗಂಟೆ 17 ನಿಮಿಷ ಅಂದರೆ ಮಾರ್ಕೆಟ್ ಸ್ಟಾರ್ಟ್ ಆಗಿ 1 ಮಿನಿಟ್ಗೆ ಸಿಹಿ ಕಾಲು ತಗೊಂಡು ಸಿಹಿ ಕಡೆಗೆ ಹೊರಟೋಗಿದ್ವಿ. 23,550 ಸಿಹಿ, ಎಂಟ್ರಿ 370 ಅದು ಎಷ್ಟು ಹೋಗಿದೆ ನೋಡಿ. ಓಕೆ, ಈಗ ಟೆಲಿಗ್ರಾಮಲ್ಲಿರೋರಿಗೆ ಏನು ಅಪ್ಡೇಟ್ ಮಾಡಿದ್ವಿ ಒಂದ್ಸಲಿ ನೋಡೋಣ. ಇದು ನೋಡಿ ಟೆಲಿಗ್ರಾಮ್. ಇದು ಇವತ್ತು ಜೂನ್ 24. ಓಕೆ, ಬೆಳಗ್ಗೆ ಮಾರ್ಕೆಟ್ ಸ್ಟಾರ್ಟ್ ಆದಾಗೂ ಒಂದು ಅಪ್ಡೇಟ್ ಮಾಡಿದ್ದೆ ನಾನು. ಡೈರೆಕ್ಷನಲ್ ಮೇಲೆಗೆ ಹೋಗುತ್ತೆ ಮಾರ್ಕೆಟ್ ಅಂತ ನೆನ್ನೆ ಹಾಕಿರೋದು ಹಂಗೆ ಇತ್ತು. ಎಕ್ಸಾಕ್ಟ್ ಅಲ್ಲಿಂದ ಮಾರ್ಕೆಟ್ ನಮ್ಮ ಕಡೆಗೆ ಸ್ಟಾರ್ಟ್ ಆಯಿತು ಜರ್ನಿ, ರೈಟ್. ಅದಾದಮೇಲೆ ಯಾವ ಸ್ಟ್ರೈಕ್ ಪ್ರೈಸ್ ತೊಗೋಬೇಕು, 24,000 ಹೇಳಿದ್ವಲ್ಲ, ಆ ಸ್ಟ್ರೈಕ್ ಪ್ರೈಸ್ 370 ಎಂಟ್ರಿ ಪ್ರೈಸ್ ಇಲ್ಲಿದೆ ನೋಡಿ. ಇದೆಲ್ಲ ಖಾಲಿ ಇದೆ. ಇದು ಎಷ್ಟು ಹೈ ಮಾಡಿದೆ ಹೇಳಿ. ಓಕೆ, ಅದಾದಮೇಲೆ ಸ್ಟ್ರೈಕ್ ಪ್ರೈಸ್ ಯಾವ್ದು ತೊಗೋಬೇಕು, 23,550 ಸಿ, ಎಂಟ್ರಿ 370. ಓಕೆ, ಅದರಲ್ಲಿ ಬಂದಿರೋ ಪ್ರಾಫಿಟ್ಸ್ ಎಲ್ಲ ಇಲ್ಲಿರ್ತವೆ, ಸ್ಕ್ರೀನ್ಶಾಟಲ್ಲಿ ನೀವು ನೋಡ್ಕೋಬೋದು. ನೆಕ್ಸ್ಟು ನಮ್ಮ ಟಾರ್ಗೆಟ್ಸ್ ಏನು ಹಾಕ್ಕೊಂಡಿದ್ವಿ ಸೇಮ್ ವರ್ಕ್ ಆಗಿದೆ. ಡೇ ಟಾರ್ಗೆಟ್ ನಮ್ದು ಇಲ್ಲಿವರೆಗೂ ಇತ್ತು, ಇದು ಕಂಪ್ಲೀಟ್ ಅಚೀವ್ ಮಾಡಿದ್ದೀವಿ. ಎಲ್ಲ ಸ್ಕ್ರೀನ್ಶಾಟ್ಸ್ ಅಲ್ಲಿರ್ತವೆ. ಅದಾದಮೇಲೆ ಗೋಲ್ಡ್ ಲೈವ್ ಟ್ರೇಡ್ ಮಾಡಿದ್ವಿ. ಗೋಲ್ಡ್ ಇಲ್ಲಿಂದ ಮೇಲೆ ಹೋಗಿ ರೀಟ್ರೇಸ್ ಮಾಡಿ ಮತ್ತೆ ಮೇಲೆ ಹೋಗುತ್ತೆ ಅಂತ ಡ್ರಾಯಿಂಗ್ ಬರೆದಿದ್ದೆ, ಗೋಲ್ಡ್ ಚಾರ್ಟ್. ಅದು ರಿಸಲ್ಟ್. ಗೋಲ್ಡ್ ಮೇಲೆ ಹೋಗಿ ರೀಟ್ರೇಸ್ ಮಾಡಿ ಮೇಲೆ ಹೋಗಿದೆ. ಇದು ಕಂಪ್ಲೀಟಾಗಿ ಈ 40 ಪಾಯಿಂಟ್ಸ್ನ ಕ್ಯಾಪ್ಚರ್ ಆಗಿದೆ, ಕ್ಯಾಪ್ಚರ್ ಮಾಡಿದ್ದೀವಿ ಕೂಡ. ಓಕೆ, ಅದರದ್ದೆಲ್ಲ ರಿಸಲ್ಟ್.
ಅದಾದಮೇಲೆ ಇಲ್ಲೊಂದು ಪೋಲ್ ಇಟ್ಟಿದ್ದೀವಿ ಹೆಂಗಿದೆ ಅಂತ. ಇಲ್ಲಿ ನೋಡಿ, ಎಕ್ಸ್ಟ್ರಾಡಿನರಿಗೆ 38 ಮೆಂಬರ್ಸ್ ವೋಟ್ ಹಾಕಿದ್ದಾರೆ, ಸೂಪರ್ಗೆ 13, ಗುಡ್ಗೆ 4. ಓಕೆ, ಇದು. ಆಮೇಲೆ ಇದೊಂದಿದೆ ನೋಡಿ, ತುಂಬ ಅಕ್ಯುರೇಟಾಗಿ ಅನಾಲಿಸಿಸ್ ಲೆವೆಲ್ಸ್ ಬರ್ತಿದೆ. ನಿಮಗೆ ಓಕೆ ಅನಿಸಿದರೆ, ಅಕ್ಯುರೇಟ್ ಇದೆ, ನಾಲೆಜ್ ಇದೆ ಅಂತ ಅನಿಸಿದರೆ ನಿಮ್ಮ ಹೆಸರನ್ನ ಕಾಮೆಂಟ್ ಮಾಡಿರಿ. ನೀವು ಕಾಮೆಂಟ್ ಮಾಡಿದ್ರೆ ಯೂಟ್ಯೂಬ್ 4 ಜನಕ್ಕೆ ತೋರಿಸೋದು. ನೋಡಿ, ಇದು ನಾನೇ ಮಾತಾಡ್ತಿರೋದು. ಓಕೆ, ನಾನೇ ಪದ ಹೇಳ್ತಾ ಇರೋದು ಕೂಡ ನೋಡಿ. ಓಕೆ, ಇದು ಇವತ್ತಿನ ನಮ್ಮ ಅಪ್ಡೇಟ್ಸು, ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ನೆಕ್ಸ್ಟು ಸ್ಟೂಡೆಂಟ್ಸ್ PNL. ಸ್ಟೂಡೆಂಟ್ PNL ನೋಡ್ಕೊಳ್ಳಿ. ಇವತ್ತು ಸ್ಟ್ರಾಟಜೀಸ್ ಎಲ್ಲ ತೋರಿಸಲ್ಲ ನಾವು. ಇದು ಪ್ರಾಫಿಟ್ ಸಿಂಗಲ್ ಲಾಟ್. ಇವರು 21 ಡೇಸ್ ಚಾಲೆಂಜ್ ತೊಗೊಂಡಿದ್ದಾರಲ್ವ, ಅದರಲ್ಲಿ ಇವತ್ತು 5 ಡೇಸ್, 5ನೇ ದಿವಸ. 5 ದಿವಸಕ್ಕೆ 5 ದಿವಸನೂ ಪಾಸ್, 0 ರೇಟ್, 1 ರೂಪಾಯಿನೂ ಲಾಸ್ ಆಗಿಲ್ಲ. 5ಕ್ಕೆ 5 ಪಾಸ್, 25,000 ಕ್ಯಾಪಿಟಲಿಂದ ಸ್ಟಾರ್ಟ್ ಮಾಡಿರೋದು. ಇವತ್ತಿಗೆ 7,120, 7,120 ರೂಪೀಸ್ ಪ್ರಾಫಿಟ್ ಇದೆ. ಇದು ಪ್ರತಿದಿನ ಅದು ತೋರಿಸಿದ್ದೀನಿ ನಾನು. ಡೌಟ್ ಇದ್ದರೆ ನೋಡ್ಕೊಳ್ಳಿ, ಇವತ್ತಿನ ಕೂಡ ಇದೆ. ಓಕೆ, ಇವತ್ತೊಂದು ಇದೆ, ನೀವು ನೋಡ್ಕೋಬೋದು. ಇಲ್ಲಿದೆ ಏಂಜಲ್ ಒಂದು. ಓಕೆ, ಈಗ ನೆಕ್ಸ್ಟ್ ನಾಳೆ ಏನು ಮಾಡಬೇಕು? ನಾಳೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಕೊಳ್ಳಿ. ನಾಳೆ ಲಾಸ್ಟ್ 45 ಮಿನಿಟ್ಸ್ ತುಂಬ ಇಂಪಾರ್ಟೆಂಟ್. ಇದು ಯಾಕೆ ಅಂತ ಯಾರಿಗಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಲಾಸ್ಟ್ 45 ಮಿನಿಟ್ಸ್ ಕಾಮೆಂಟ್ ಮಾಡಿರಿ. ಎಷ್ಟು ಕಾಮೆಂಟ್ಸ್ ಬರ್ತಾವೆ ನೋಡಿಕೊಂಡು ಆ 45 ಮಿನಿಟ್ಸ್ ಇಂಪಾರ್ಟೆಂಟ್ ಯಾಕೆ, ಅಲ್ಲಿ ಯಾವುದು OTM ಯಾವ್ದು ತಗೋಬೇಕು ಅದ್ರ ಬಗ್ಗೆ ನಾನು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ಸಪೋರ್ಟಿವ್ ಆಗಿದ್ದರೆ ನಾನು ಸಪೋರ್ಟಿವ್ ಆಗಿ ಅಪ್ಡೇಟ್ ಮಾಡ್ತೀನಿ ಗ್ರೂಪಲ್ಲಿ. ನೋಡಿ, ಲಾಸ್ಟ್ 45 ಮಿನಿಟ್ಸ್ ಅದ್ರ ಬಗ್ಗೆ ನಾಳೆ ಹೇಳ್ತೀನಿ ನಾನು. ಇವಾಗ ನಾಳೆ ಲೆವೆಲ್ಸ್ ಏನು ಮಾಡಬೇಕು? ನಿಫ್ಟಿ ಲೆವೆಲ್ಸ್ ನಾಳೆ ಮಾರ್ಕೆಟ್ ಇವತ್ತು ಟ್ರೆಂಡಿಂಗ್ ಇದೆ ಅಂತ ನಾಳೆ ಎಲ್ಲರೂ ಟ್ರೆಂಡಿಂಗ್ ಅನ್ಕೋತೀರಾ. ಟ್ರೆಂಡಿಂಗ್ ಬರಲ್ಲ ನಾಳೆ. ಓಕೆ, ನಾಳೆ ಡೇ ಚಾರ್ಟಲ್ಲಿ ಈ ಥರ ಒಂದು ಆಲ್ಟ್ ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ನೋಡ್ಕೊಳ್ಳಿ, ನಿಫ್ಟಿ ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಈ ರೆಸಿಸ್ಟೆನ್ಸ್ ಝೋನ್ ಏನು ಹಾಕಿದ್ದೀವಿ, ಈ ಝೋನಿಂದ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ. ಲಾಸ್ಟ್ ಹಾಫ್ ಅಂದರೆ ಫಸ್ಟ್ ಹಾಫಲ್ಲಿ ಮಾರ್ಕೆಟ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ. ಇನ್ ಕೇಸ್ ಫಸ್ಟ್ ಹಾಫಲ್ಲೇ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಪೊಸಿಷನ್ ರೋಲ್ ಓವರ್ ಆಗೋದು ಜಾಸ್ತಿ. ಲಾಸ್ಟ್ 45 ಮಿನಿಟ್ಸ್ ಟು 1 ಅವರ್ ತುಂಬ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಸೇಮ್ 57,890, ಒಂದು ನಿಮಿಷ, 57,892, 58,261. ಇದ್ರ ಸೆಂಟ್ರಲ್ಲಿ ನೋ ಟ್ರೇಡ್. ಓಕೆ, ಇದ್ರ ಮೇಲೊಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ, ಇದ್ರ ಕೆಳಗಡೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ, ಇದ್ರ ಒಳಗಡೆ ಟ್ರೇಡ್ ಮಾಡಲ್ಲ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದೊಂದು ಝೋನ್, ನೋ ಟ್ರೇಡ್. ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಐ ರಿಪೀಟ್, ಲಾಸ್ಟ್ 45 ಮಿನಿಟ್ಸ್ ಟು 1 ಅವರ್ ತುಂಬ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ನಾಳೆ 100% OTM ಮಾಡಬೇಕು. ಅದು ಯಾಕೆ ನನ್ನ ಲಾಜಿಕ್ ಬೇಕಂದರೆ ಕಾಮೆಂಟ್ ಮಾಡಿರಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಆಮೇಲೆ ಇವತ್ತು ಕೊಟ್ಟರು ಸಿ ಕಾಲ್ ಎಷ್ಟವರೆಗೂ ಹೈ ಮಾಡಿದೆ ಅದಕ್ಕೂ ಆನ್ಸರ್ ಮಾಡಿರಿ. ಆ್ಯಂಡ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು, ಆಫ್ಲೈನ್ ಆನ್ಲೈನ್ ಎಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಹ್ಯಾಪಿ ಲಾಂಗ್ ವೀಕೆಂಡ್. ಮಂಡೇ ಸಿಗೋಣ. ಬಾಯ್.